ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಆರೋಪಿ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಸವಲತ್ತು? ದರ್ಶನ್ಗೆ ದಿಂಬು ಬೆಡ್ಶೀಟ್ ಅನುಮತಿ ಸಿಗತ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಈ ಹಿಂದೆ ಮ್ಯಾನ್ಯುಯಲ್ ಪ್ರಕಾರ ಕೈದಿಗಳಿಗೆ ಸವಲತ್ತನ್ನ ನೀಡಲಾಗ್ತಾ ಇತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆದಂಥ ಹಿನ್ನೆಲೆಯಲ್ಲಿ ಮತ್ತೆ ಬೆಂಗಳೂರಿನ ಕೇಂದ್ರ ಕಾರಾಗೃಹ ಪರಪ್ಪನಾಗ್ರಹಾರ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಬೇಸಿಕ್ ಆಗಿ ಒಂದಷ್ಟು ಸವಲತ್ತನ್ನು ಕೇಳಿದ್ರು ಅವರು, ದಿಂಬು ಬೆಡ್ಶೀಟ್ ಹಾಸಿಗೆ ಎಲ್ಲ ಕೊಡಿ ಅಂತ. ಈಗ ಮ್ಯಾನ್ಯುಯಲ್ ಪ್ರಕಾರ ಕೈದಿಗಳಿಗೆ ಸವಲತ್ತು ಸಿಗುತ್ತಲ್ಲ, ಅದೇ ಸವಲತ್ತನ್ನು ದುರುಪಯೋಗ ಮಾಡಿಕೊಂಡಂತ ಆರೋಪ ಕೂಡ ಕೇಳಿ ಬಂದಿದೆ. ಬೆಡ್ಶೀಟ್ನಲ್ಲಿ ಮೊಬೈಲ್ನ ಬಚ್ಚಿಡ್ತಾ ಇದ್ರು ಕೈದಿಗಳು. ದಪ್ಪನೆ ಹಾಸಿಗೆಗಳನ್ನ ಕೊಟ್ಟರೆ ಅದರಲ್ಲಿ ಮೊಬೈಲ್ನ, ಸಿಮ್ ಕಾರ್ಡ್ನ ಬಚ್ಚಿಡೋ ಅಂತ ಭೀತಿ ಎದುರಾಗಿತ್ತು. ಮತ್ತೆ ಇದೇ ರೀತಿಯ ಘಟನೆ ಮರುಕಳಿಸಬಾರ್ದು ಅನ್ನೋ ಆತಂಕದಲ್ಲಿ ಇದ್ದಾರೆ. ಹೆಚ್ಚಿನ ಸೌಲಭ್ಯ ನೀಡೋಕ್ಕೆ ಜೈಲಧಿಕಾರಿಗಳು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಜೈಲು ಹಕ್ಕಿ ಆಗಿರುವಂಥ ನಟ ದರ್ಶನ್ಗೆ ಈಗ ಸವಲತ್ತನ್ನು ಕೊಡೋಕ್ಕೂ ಕೂಡ ಜೈಲಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಜೈಲಧಿಕಾರಿಗಳು ಇಡ್ತಾ ಇದ್ದಾರೆ. ಯಾವುದೇ ಫೆಸಿಲಿಟೀಸ್ ಕೊಡಬಾರ್ದು, ಸಾಮಾನ್ಯ ಕೈದಿ ಹೇಗಿರ್ತಾರೋ ಆ ರೀತಿ ಇರಬೇಕು, ಯಾವುದೇ ಕಾರಣಕ್ಕೂ VIP ಟ್ರೀಟ್ಮೆಂಟ್ನ ನಟ ದರ್ಶನ್ಗೆ ಕೊಡಬಾರ್ದು ಅನ್ನೋ ತಾಕೀತನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಜೈಲಧಿಕಾರಿಗಳು ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನೇರವಾಗಿ ನಟ ದರ್ಶನ್ ಪರ ವಕೀಲರು ಬೇಸಿಕ್ ಫೆಸಿಲಿಟೀಸ್ನ ಕೊಡಿ, ದಿಂಬು ಬೆಡ್ಶೀಟ್ ಹಾಸಿಗೆಯನ್ನು ಕೊಡಿ ಅನ್ನೋ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈಗ ಜೈಲಧಿಕಾರಿಗಳು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಈಗ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಎಲ್ಲೋ ಒಂದು ಕಡೆ ನಟ ದರ್ಶನ್ ಕೂಡ ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಸೂಚನೆ. ಜೈಲಧಿಕಾರಿಗಳು ಈಗ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಮ್ಯಾನ್ಯುಯಲ್ ಪ್ರಕಾರ ಒಂದಷ್ಟು ಬೇಸಿಕ್ ಫೆಸಿಲಿಟೀಸ್ನ ಕೊಡೋದ್ರಲ್ಲೂ. ಪ್ರಜ್ವಲ್, ಮಧುಸೂದನ್, ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಅವರು ಮತ್ತೆ ಜೈಲನ್ನ ಸೇರಿರುವಂತದ್ದು. ಅವರಿಗೆ ಬೆಡ್ಶೀಟ್ ನ ಅವಶ್ಯಕತೆ ಇದೆ ಅನ್ನುವಂಥದ್ದೇನಿದೆ ಅದನ್ನ ಅವರು ಪ್ರತಿ ಬಾರಿ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಜೈಲಧಿಕಾರಿಗಳು ಏನು ಮ್ಯಾನ್ಯುಯಲ್ ಪ್ರಕಾರದಲ್ಲಿ ಅವರಿಗೆ ಕೊಡಬೇಕಾದಂತಹ ವಸ್ತುಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ವಸ್ತುವನ್ನ ಕೂಡ ಕೊಡ್ಲಿಕ್ಕೆ ಅವರು ನಿರಾಕರಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಸಾಕಷ್ಟು ಅಂದ್ರೆ ದಪ್ಪನೆಯ ಬೆಡ್ಶೀಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಆರೋಪಿಗಳೇನಿರ್ತಾರೆ ಅವರು ಸಿಮ್ಮನ್ನ ಅಥವಾ ಮೊಬೈಲ್ ಅನ್ನ ಇಟ್ಕೊಂಡಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಹಾಗಾಗಿ ಆ ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗಬಾರ್ದು ಅನ್ನುವಂತ ಉದ್ದೇಶದಿಂದಾಗಿ ಯಾವ ರೀತಿಯಲ್ಲಿ ಅವರಿಗೆ ವಸ್ತುಗಳನ್ನ ಕೊಡಬೇಕು, ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಏನಿದೆ ಅದನ್ನ ಮಾತ್ರ ಕೊಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಅವರು ಮನೆಯಿಂದ ಈಗಾಗಲೇ ನನಗೆ ಹಾಸಿಗೆ ಮತ್ತೆ ಬೆಡ್ಶೀಟ್ ಆಗಿ ದಿಂಬು ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಅಂದ್ರೆ ಜೈಲಾಧಿಕಾರಿಗಳಿಗೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಕೂಡ ಯಾವಾಗ ಬೇಲನ್ನ ಕ್ಯಾನ್ಸಲ್ ಮಾಡುತ್ತೆ ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸೆಲೆಬ್ರಿಟಿ ಅಂತ ಹೇಳಿ ಯಾವುದೇ VIP ಟ್ರೀಟ್ಮೆಂಟ್ ಅನ್ನ ಕೊಡುವಂತಿಲ್ಲ, ರಾಜ್ಯಾತಿಥ್ಯವನ್ನ ಕೂಡ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುತ್ತೆ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಈಗ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ರಾಜಾತಿಥ್ಯವನ್ನ ನೀಡುವಂಥದ್ದಾಗಿರ್ಬೋದು, ಅದು ಯಾವುದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಏನಿದೆ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಈ ಹಿಂದೆ ಸಾಕಷ್ಟು ಬಾರಿ ಪೊಲೀಸರು ಹಾಗೆ CCB ಅಧಿಕಾರಿಗಳು ಕೂಡ ಜೈಲಿನ ಮೇಲೆ ರೇಡ್ ಅನ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಂಶಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಮೊಬೈಲ್ ಆಗಿರ್ಬೋದು, ಸಿಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿದ್ದು. ಅವೆಲ್ಲವನ್ನ ಕೂಡ ಈ ರೀತಿಯ ಬೆಡ್ಶೀಟ್ಗಳನ್ನ ಇಟ್ಕೊಂಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಹಾಗಾಗಿ ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರದಲ್ಲಿಯೇ ಈಗ ಜೈಲಿನ ಅಧಿಕಾರಿಗಳು ಕೂಡ ಅವರಿಗೆ ಏನೇನು ಕೊಡಬೇಕು, ಯಾವ ವಸ್ತುಗಳನ್ನ ಕೊಡಬೇಕು ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಅಲ್ಲಿ ಬೆಡ್ಶೀಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ, ಅದು ಸಾಕಷ್ಟು ತೆಳುವಾಗಿದೆ ಅನ್ನುವಂಥದ್ದೇನಿದೆ ಅದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕೂಡ ಹೌದು. ಆದ್ರೆ ಅಲ್ಲಿ ದಪ್ಪನೆಯ ವಸ್ತುವನ್ನ ಕೊಟ್ಟರೆ, ಅದರಲ್ಲಿ ಸಾಕಷ್ಟು ದಪ್ಪನೆಯ ಬೆಡ್ಶೀಟ್ ಅನ್ನ ಕೊಟ್ಟರೆ ಅದರಲ್ಲಿ ಸಾಕಷ್ಟು ವಸ್ತುಗಳನ್ನ ಕೂಡ ಇವರು ಮುಚ್ಚಿಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಅದನ್ನ ಇಟ್ಕೊಳ್ಳಿಕ್ಕೂ ಕೂಡ ಅವರಿಗೆ ಅವಕಾಶ ಆಗುತ್ತೆ. ಹಾಗಾಗಿ ಅದು ಯಾವುದಕ್ಕೂ ಕೂಡ ಈ ಬಾರಿ ಅವಕಾಶವನ್ನ ಕೊಡಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿಯೇ ಜೈಲಿನ ಮ್ಯಾನ್ಯುಯಲ್ ಪ್ರಕಾರದಲ್ಲೇ ಅಧಿಕಾರಿಗಳು ನಡೆದುಕೊಳ್ತಾ ಇರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ, ಅಂದ್ರೆ ಹಿಂದಿನ ಪ್ರಕರಣಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ಇವರಿಗೆ ಕೊಟ್ಟರು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಅವರಿಗೆ ಬೇರೆ ಬೆಡ್ಶೀಟ್ ಅಥವಾ ಹಾಸಿಗೆ ದಿಂಬನ್ನ ಕೊಟ್ಟರು ಅಂತ ಹೇಳಿದ್ರೆ, ಬೇರೆ ವಿಚಾರಣಾಧೀನ ಕೈದಿಗಳು ಕೂಡ ಅದನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನಮಗೂ ಕೊಡಿ, ಯಾಕೆ ನಮಗೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ನೀವು ದರ್ಶನ್ ಸೆಲೆಬ್ರಿಟಿ ಅಂತ ಹೇಳಿ ಕೊಡೋದಾದ್ರೆ ನಮಗೂ ಕೂಡ ಕೊಡಿ. ಇಲ್ಲಿ ಆರೋಪಿಗಳು ನಾವೆಲ್ಲರೂ ಕೂಡ ಆರೋಪಿಗಳೇ, ದರ್ಶನ್ ಸೆಲೆಬ್ರಿಟಿ ಆಗಿದ್ರು ಕೂಡ ಅವ್ರನ್ನ ಆರೋಪಿ ಅಂತಾನೆ ನೀವು ಪರಿಗಣಿಸಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ರೈಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಜೈಲಾಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಕೊಡಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರದಲ್ಲೇ ನಡೆದುಕೊಳ್ತಾ ಇರುವಂತದ್ದು. ಮಧುಸೂದನ್, ಪ್ರಜ್ವಲ್, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.